ನಮಸ್ಕಾರ. ಸುಮ್ನೆ ಚಾನಲ್ಗೆ ಚಂಬೇಶ್ವರ ಮಹಾಸ್ವಾಮಿಗಳು ಮಾಡುವ ನಮಸ್ಕಾರ. ಸ್ನೇಹಿತರೆ, ಇವತ್ತು ಸುಮ್ನೆ ಚಾನಲ್ ಅವರು ನನ್ನನ್ನು ಇಲ್ಲಿ ಕರೆಸಿ ಅವರ ಗ್ರಾಹಕರ ಕಷ್ಟ ಸುಖಗಳನ್ನ ನೀವು ತಾಳೆ ಹಾಕಿ ನೋಡಬೇಕು ಅಂದಾಗ ಇಲ್ಲಿ ಬಂದಿದ್ದೀನಿ. ಹಾಗಾಗಿ ಮೊದಲನೇ ಕರೆ ಯಾವ್ದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ತಾಯಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ನಾನು ಮನೆಯಿಂದಲೇ ಕರೆ ಮಾಡ್ತಾ ಇದ್ದೀನಿ ತಂದೆ. ಅಲ್ಲಮ್ಮ, ಮನೆಯಿಂದನೇ ಕರೆ ಮಾಡ್ತಾ ಇದ್ದೀರಾ? ಅದಕ್ಕೇನು ಒಂದು ಊರು, ಒಂದು ಕೇರಿ, ಒಂದು ಏರಿಯಾ ಅಂತ ಇಲ್ವೇನಮ್ಮ? ಅದರಲ್ಲಿ ಯಾವ್ದಮ್ಮ ನಿಮ್ಮ ಊರು, ನಿಮ್ಮ ಏರಿಯಾ? ಹಂಗ ಗುರುಗಳೇ, ಹೌದಾ? ನಾವಿರೋದು ಬೆಂಗಳೂರಲ್ಲಿ ಇದೀವಿ ಗುರುಗಳೇ. ಹೌದಾ? ಹೇಳಪ್ಪ, ನಿನ್ನ ಸಮಸ್ಯೆ ಏನಮ್ಮ? 5 ಲಕ್ಷ, ಬರೀ 5 ಲಕ್ಷ ದುಡ್ಡು ಬರ್ತಾ ಇಲ್ಲ ಗುರುಗಳೇ. ಅಮ್ಮ, ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ವ್ಯವಹಾರ ಮಾಡೋದ್ರೆ ನೋಡಿ ಮಾಡಿ ವ್ಯವಹಾರ ಮಾಡ್ಬೇಕಮ್ಮ. ಅಂತದ್ರಲ್ಲಿ 5 ಲಕ್ಷನ ದುಡ್ಡು ಕೊಟ್ಬಿಟ್ಟು 5 ಲಕ್ಷ ದುಡ್ಡು ಬರ್ತಾ ಇಲ್ಲ ಅಂತ ಈ ಗುರುಗಳಿಗೆ ಫೋನ್ ಮಾಡಿ ಕರೆ ಮಾಡಿದ್ದೀರಲ್ಲ, ನಿಮ್ಮ ಸಮಸ್ಯೆ ತುಂಬಾ ಇದೆಯಮ್ಮ. ಅಲ್ಲಮ್ಮ, ನೀವು ದುಡ್ಡು ಕೊಡ್ಬೇಕಾದ್ರೆ ಯಾವ್ದಾದ್ರು ಒಂದು ಶೂರಿಟಿ, ಒಂದು ಚೆಕ್ಕು, ಯಾವ್ದಾದ್ರು ಒಂದು ಆಧಾರ ಇಕ್ಕಿಸ್ಕೊಂಡು ಕೊಟ್ಟಿದ್ದೀರಲ್ವ ಗುರುಗಳೇ? ಹೇಳಮ್ಮ. ಗುರುಗಳೇ, ನಾನ್ ಸಾಲ ಕೇಳ್ತಿರೋದು ಅವ್ರು ನನಗೆ ಕೊಡ್ಬೇಕಾಗಿಲ್ಲ ಗುರುಗಳೇ. ಅವರು ಇವತ್ತೇ ಲಾಸ್ಟ್. ಯಾವ ಚಾನಲ್ಗೂ ಹೋಗಿ ನನ್ನ ಶಾಸ್ತ್ರನ ಕೇಳಿ ಅಂತ ಹೇಳಲ್ಲ ತಾಯಿ. ಅಮ್ಮ, ನಿನ್ನ ಅಡ್ರೆಸ್ ಇದ್ರೆ ಕಳಿಸ್ಕೊಟ್ಬಿಡಮ್ಮ. ನಿನ್ನ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು